ನಿನ್ನೆಯಿಂದಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಗೆ ಅರ್ಜಿ ಸಲ್ಲಿಸ್ತಾ ಇರುವಂತಹ ಆಸ್ಪಿರೆಂಟ್ಸ್ ತುಂಬಾ ಜನ ಕರೆ ಮಾಡ್ತಾ ಇದ್ರಿ. ದಯವಿಟ್ಟು ಕ್ಷಮೆಯಲ್ಲಿ ನಾನು ಕೆಲವರ ಕರೆಗಳನ್ನ ರಿಸೀವ್ ಮಾಡಕ್ ಆಗ್ತಾ ಇಲ್ಲ. ಸೊ ಸ್ವಲ್ಪ ನಾನು ವೈಯಕ್ತಿಕ ಕಾರಣಗಳಿಂದ ಬ್ಯುಸಿ ಆಗಿದ್ದೀನಿ. ಆದ್ರೂ ಕೂಡ ಈ ಬ್ಯುಸಿ ನಡುವೆ ಕೂಡ ಇವತ್ತು ಒಂದಿಷ್ಟು ಮಾಹಿತಿಯನ್ನ ಅಪ್ಡೇಟ್ ಅನ್ನು ತಗೊಂಡಿದ್ದೀನಿ. ನೋಡಿ, ಕೆಇಎ ಒಂದು ಪೊಲೀಸ್ ರೆಕ್ರೂಟ್ಮೆಂಟ್ ಏನೀಗ ಅಪ್ಲಿಕೇಶನ್ ಸರ್ವರ್ ಪ್ರಾಬ್ಲಮ್ ಮತ್ತೆ ಒಂದಿಷ್ಟು ಹಲವಾರು ಕಾರಣಗಳಿಂದ RD ನಂಬರ್ದು ಸಮಸ್ಯೆ ಆಗ್ತಾ ಇದೆ. ಅದೆಲ್ಲ ಅಂಡ್ ಇನ್ನೊಂದು ಮ್ಯಾರಿಡ್ ವುಮೆನ್ಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾರೆ. ಸೊ ಇದ್ರ ಬಗ್ಗೆ ನೋಡಿ ಕೇಳಿದೀವಿ. ಇದು ಯಾರ್ದು ನಿಮ್ದು ಸಮಸ್ಯೆ ಅಲ್ಲ. ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಡಿ. ಒಂದಿಷ್ಟು ಏನೋ ಹೆಸರುಗಳು ಕಂಪ್ಲೀಟ್ ಆಗಿ ತಪ್ಪಿದ್ರೆ ಮಿಸ್ ಮ್ಯಾಚ್ ಇದ್ರೆ ಅದು ಓಕೆ. ಬಟ್ ಕೆಲವೊಂದಿಷ್ಟು ಕಾರಣಗಳು ಸರ್ವರ್ ಸಮಸ್ಯೆಯಿಂದಾನೇ ಆಗ್ತಾ ಇದೆ. ಹಂಗಾಗಿ ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೆ ನಿಮ್ಗೆ ಎಡಿಟ್ ಆಪ್ಷನ್ ಖಂಡಿತವಾಗಿ ಸಿಗುತ್ತೆ. ಅದ್ರ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ, ಖಂಡಿತವಾಗಿ ಆಗುತ್ತೆ. ಅಂಡ್ ಅಪ್ಲಿಕೇಶನ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡೋದಕ್ಕೆ ಮನವಿ ಕೊಟ್ಟಿದ್ವಿ. ಸೊ ಅದನ್ನು ಕೂಡ ಕೊಡ್ತಾರೆ. ಯಾರು ಪ್ಯಾನಿಕ್ ಆಗ್ಬೇಡಿ, ಇನ್ನೂ ಟೈಮ್ ಇದೆ. ಆರಾಮಾಗಿ ಅಪ್ಲಿಕೇಶನ್ ಹಾಕಿ. ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಓದೋದನ್ನ ಬಿಟ್ಟು ಕೆಲವರು ಏನ್ ಮಾಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಅದ್ರ ಕಡೆನೆ ಟೈಮ್ ಕೊಡ್ತಾ ಇದ್ರ. ಸೊ ನೋಡಿ, ದಯವಿಟ್ಟು ಯಾರು ಹಂಗೆ ಮಾಡ್ಕೊಡಕ್ ಹೋಗ್ಬೇಡಿ. ಇನ್ ಕಡಿಮೆ ದಿನ ಉಳಿದಿದೆ. ನಿಮ್ಗೆ ಗೊತ್ತಿದೆ, ಇನ್ನು 47 ದಿನನೂ ಅಷ್ಟೇ ಉಳಿದಿರುವಂತದ್ದು. ಸೊ ಅಷ್ಟು ಟೈಮಲ್ಲಿ ನೀವು ಇನ್ನೂ ರಿವಿಷನ್ ಮಾಡ್ಕೋಬೇಕು, ಓದ್ಬೇಕು. ಸೊ ಸರಿಯಾಗಿ ಪ್ರಿಪರೇಷನ್ ಮಾಡಿ. ಇವತ್ತು ಮತ್ತೆ CRDR ನೋಟಿಫಿಕೇಶನ್ ಆಗಿದೆ. ಸೊ ಅದಕ್ಕೂ ಕೂಡ ಪ್ರಿಪೇರ್ ಆಗ್ತಾ ಇರೋರು ಇದ್ದೀರಾ. ಅದು ಕೂಡ ಸೆಪ್ಟೆಂಬರ್ ತಿಂಗಳಿಗೆ ಪರೀಕ್ಷೆ ಇದೆ. ಮತ್ತೆ ಅದಕ್ಕೂ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಸೊ ಹಂಗಾಗಿ ಯಾರೇ ಆಗಿರ್ಲಿ, ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನೀವು ಮಿಸ್ಟೇಕ್ಸ್ ಗಳನ್ನ ಮಾಡಕ್ ಹೋಗ್ಬೇಡಿ. ಈಗ ಸರ್ವರ್ ಪ್ರಾಬ್ಲಮ್ ಅಥವಾ ಇನ್ನೇನೋ ಆಯ್ತು, ಅಪ್ಲಿಕೇಶನ್ ಹಾಕುವಾಗ ಸಮಸ್ಯೆ ಆದ್ರೆ ಓಕೆ, ನೀವಾಗೆ ಮಿಸ್ಟೇಕ್ಸ್ ಮಾಡ್ಕೊಂಡು ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ. ಯಾಕಂದ್ರೆ ಎಡಿಟ್ ಆಪ್ಷನ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಎಡಿಟ್ ಆಪ್ಷನ್ಗೆ ಖಂಡಿತವಾಗಿ ಕೊಡ್ಲೇಬೇಕು. ಯಾಕಂದ್ರೆ ಆ ರೀತಿ ಸಮಸ್ಯೆ ಇದೆ. ಈ ಬಾರಿ ಈಗ ಸುಮ್ನೆ ಇವ್ರು KSP ಅವರೇ ನಡೆಸ್ಬಿಟ್ಟಿದ್ರೆ ಬೆಸ್ಟ್ ಇತ್ತು ಅನ್ನೋ ಒಂದು ಅನ್ಸ್ಬಿಡುತ್ತೆ. ಆ ಲೆವೆಲ್ಗೆ ಟೆನ್ಷನ್ ಆಗಿ ಪಾಪ ಕರೆ ಮಾಡಿ ಕೆಲವರು ತುಂಬಾ ಬೇಜಾರಲ್ಲಿ ಮಾತಾಡ್ತಾ ಇದ್ರಿ. ಇನ್ನೊಂದು SBI PO ಎಕ್ಸಾಮ್ ಅದು ಕೂಡ ಹೇಳಿದ್ರಿ. ಅಟ್ಲೀಸ್ಟ್ ಒಂದು 2 days ನಮ್ಗೆ ಹೆಚ್ಚು ದಿನಾಂಕ ಬದಲಾವಣೆ ಆಗಲಿ ಅಂತ. ಸೊ ನೋಡ್ಬೇಕು ಅದ್ರ ಬಗ್ಗೆ ಎಷ್ಟು ಜನ ಆಸ್ಪಿರೆಂಟ್ಸ್ ಆ ಪರೀಕ್ಷೆ ಬರೀತಾ ಇದಾರೆ ಅನ್ನೋದ್ರ ಮೇಲೆ, ಆ ಮನವಿ ಮೇಲೆ ಅದನ್ನ ನಿರ್ಧಾರ ಮಾಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಎಡಿಟ್ ಆಪ್ಷನ್ ಸಿಗುತ್ತೆ ಅಂಡ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಅದ್ರ ಬಗ್ಗೆ ಯಾವುದೇ ವರಿ ಮಾಡ್ಕೋಬೇಡಿ. ಅಂಡ್ ಇವತ್ತು CRDR ಆಗಿದೆ. ಇನ್ನೊಂದು ವಾರದಲ್ಲಿ KSRP ಆಗುತ್ತೆ. ಇನ್ನೊಂದು 2 months ಅಲ್ಲಿ PSI ನೋಟಿಫಿಕೇಶನ್ ಕೂಡ ಆಗುತ್ತೆ. ಸೊ ನೋಟಿಫಿಕೇಶನ್ ಗಳು ಹೆಂಗ್ ಆಗುತ್ತೆ ಅಂತಂದ್ರೆ ಯಾವ್ದಕ್ ಓದ್ಬೇಕು ಯಾವ್ದಕ್ ಬಿಡಬೇಕು ಅನ್ನಂಗ್ ಆಗ್ಬಿಡುತ್ತೆ. ಸೊ ದಯವಿಟ್ಟು ಹಾನೆಸ್ಟ್ಲಿ ನೀವು ಪ್ರಿಪರೇಷನ್ ಮಾಡಿ. ಅನ್ಯತಾ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಟೆಲಿಗ್ರಾಮ್ ಬಂದಾಗಿರೋದನ್ನ ಸ್ವಲ್ಪ ಕೆಲವೊಂದು ನೇರ ಮಾಹಿತಿಗಳು ನಿಮ್ಗೆ ಸಿಗ್ತಾ ಇಲ್ಲ, ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಬಟ್ ಆದ್ರೂ ಕೂಡ ಆದಷ್ಟು ಯೂಟ್ಯೂಬ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮಾಹಿತಿಗಳನ್ನ ಹಂಚ್ಕೊಳ್ಳಲಾಗ್ತಿದೆ. ದಯವಿಟ್ಟು ಪ್ರಿಪೇರ್ ಆಗಿ. ಯಾರು ಕೂಡ ದಿನೇ ಅಪ್ಲಿಕೇಶನ್ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕಂಪ್ಲೀಟ್ ಒಂದೊಂದು ಡೇಗಳನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಸಮಯ ಸಿಕ್ಕಾಗ ಅಪ್ಲಿಕೇಶನ್ ಹಾಕಿ ಅದನ್ನ ಸ್ಟೆಪ್ಸ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಓದ್ಕೊಳ್ಳಿ. ಕಂಪ್ಲೀಟ್ ಆಗಿ ನೀವು ಅಪ್ಲಿಕೇಶನ್ ವಿಷಯಕ್ಕೆ ಗೊಂದಲ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಿಪರೇಷನ್ಗೆ ಟೈಮ್ ಇಲ್ಲ, ಕಡಿಮೆ ಟೈಮ್ ಇಲ್ಲ. ಕೆಲವಿಷ್ಟು ಜನ ಕೇಳ್ತಾ ಇದ್ರೆ ನಮ್ಗೆ ಈ ರೀತಿ ಓದಕ್ಕೆ ನೋಡಿ, ಅದ್ರ ಬಗ್ಗೆ ಕೂಡ ಮನವಿ ಮಾಡಿದ್ರು. ಅದು KA ಅವರಿಗೆ ಬಿಟ್ಟಿದ್ದು. ಬಟ್ ಅಪ್ಲಿಕೇಶನ್ ಏನ್ ಸಮಸ್ಯೆ ಇದೆ, ಇನ್ನೊಂದು ಡೇಟ್ ಎಕ್ಸ್ಟೆಂಡ್ ಅಂದ್ರೆ ಅಪ್ಲಿಕೇಶನ್ ಹಾಕುವಂತ ಅರ್ಜಿ ದಿನಾಂಕ ವಿಸ್ತರಣೆ ಆಗಿರ್ಬೋದು, ಎಡಿಟ್ ಆಪ್ಷನ್, ಅದನ್ನ ಮಾತ್ರ ನಾವು ಅದಕ್ಕೆ ಖಂಡಿತವಾಗಿ ಬದ್ಧವಾಗಿ ಆ ವಿಷಯದಲ್ಲಿ ನಿಮಗೆ ಅನುಕೂಲ ಆಗುವಂತೆ ಮಾಡ್ಕೊಡ್ತೀವಿ. ಸೊ ಈ ವಿಷಯನ ಹೊರತುಪಡಿಸಿ ನೀವು ಏನ್ ಪ್ರಿಪರೇಷನ್ ಮಾಡೋದಿದೆ, ಕ್ವಶನ್ ಪೇಪರ್ ಬಿಡಿಸೋದಾಗಿರ್ಬೋದು, ಏನೇನು ಓಲ್ಡ್, ಯಾಕಂದ್ರೆ ಇದು KA ನಡೆಸ್ತಾ ಇರೋದ್ರಿಂದ ಪರೀಕ್ಷೆ ಪ್ಯಾಟರ್ನ್ ಸ್ವಲ್ಪ ನಿಮ್ಗೆ ಗೊತ್ತಿದೆ. KSP ಗೋಸ್ಕರ ಡಿಫ್ರೆಂಟ್ ಇರುತ್ತೆ. ಈ ಬಾರಿ ಕಾಂಪಿಟೇಷನ್ ಕೂಡ ಹೈ ಇದೆ. ಸೊ ದಯವಿಟ್ಟು ಪ್ರಿಪರೇಷನ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡಿ. ನಾನು ಇದೊಂದಕ್ಕೆ ಹೇಳ್ತಿಲ್ಲ, ಯಾರ್ಯಾರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಓದ್ತಾ ಇದ್ದೀರಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಓದ್ತಾ ಇದ್ದೀರಾ, KPS SDFD ಓದ್ತಾ ಇದ್ದೀರಾ, ಬೇರೆ ಯಾವುದೇ ನೇಮಕಾತಿಗೆ VA ಓದ್ತಾ ಇದ್ರು ಕೂಡ ಹಾನೆಸ್ಟ್ಲಿ ಟೈಮ್ ಕಮ್ಮಿ ಸಿಗುತ್ತೆ. ಆಮೇಲೆ ನೀವು ಗೊಂದಲಕ್ಕೆ ಒಳಗಾಗ್ಬೇಡಿ. ಯಾವ್ದಕ್ಕೆ ಓದ್ಲಿ, ಅದಕ್ಕೆ ಓದ್ಲ, ಇದಕ್ಕೆ ಓದ್ಲ, ಅಪ್ಲಿಕೇಶನ್ ಎಲ್ಲದಕ್ಕೂ ಹಾಕೊಂಡು ಒಂದು ಫೋಕಸ್ ಆಗಿ ಒಂದು ಗೋಲ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ನಾನು ಈ ಹುದ್ದೆ ಪಡಿಬೇಕು ಅಂತ, ಹಂಗಾದ್ರೆ ಮಾತ್ರ ನೀವು ಸಕ್ಸೀಡ್ ಆಗ್ತೀರಾ. ಅದು ತುಂಬಾ ಇಂಪಾರ್ಟೆಂಟ್. ಈಗ ಬೇರೆ ಇನ್ನೂ ಬಹಳಷ್ಟು ನೋಟಿಫಿಕೇಶನ್ಸ್, ಅದು ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ, ಎಷ್ಟು ಹುದ್ದೆಗಳ ಭರ್ತಿ ಅನ್ನೋದನ್ನ ನಾನು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಆರೋಗ್ಯ ಇಲಾಖೆಯಲ್ಲಿ ಎಷ್ಟು, ಕಂದಾಯ ಇಲಾಖೆಯಲ್ಲಿ ಎಷ್ಟು, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಎಷ್ಟು, ಬೇರೆ ಇಲಾಖೆಗಳದ್ದು ಯಾವ್ದಾವ್ದು ಹುದ್ದೆಗಳಿದೆ. SDFD ಅಂತೂ ಆಗಸ್ಟ್ ನಂತರವೇ KPS ಇಂದ ಹೊಸ ನೋಟಿಫಿಕೇಶನ್ಸ್ ಗಳು ಆಗುತ್ತೆ. ಸೊ ಅಲ್ಲಿವರೆಗೂ KA ಅದು ತುಂಬಾ ನೋಟಿಫಿಕೇಶನ್ಸ್ ಈಗ ಆಲ್ರೆಡಿ ಆಗ್ತಾ ಇದೆ, ನಡೀತಾ ಇದೆ. ಅದಕ್ಕೆ ಅಪ್ಲಿಕೇಶನ್ ಹಾಕಿ ಓದಿ, ಎಕ್ಸಾಮ್ಸ್ ಬರೀರಿ. ಅಂಡ್ ನೋಡಿ, ಇನ್ನೊಂದು KSRP ಯಾರು ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೂ ಕೂಡ ಅಷ್ಟೇ, ಅದು ಕೂಡ ನೋಟಿಫಿಕೇಶನ್ ಆಗುತ್ತೆ. ಇನ್ PSI ಕೂಡ ಅಷ್ಟೇ, ಅದನ್ನು ಮಾಡ್ತಾರೆ.
ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಇದೆ, ಈ VAO ಕೂಡ ಇದೆ. ಇವೆಲ್ಲವೂ ಕೂಡ ಇರೋದ್ರಿಂದ ಇನ್ನು ಟೀಚರ್ಸ್ ನೇಮಕಾತಿ ಓದ್ತಿರೋರು ಬಿಡಿ, ಅದು ಸಪರೇಟ್ ಆಗಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಬಟ್ PC ಆಸ್ಪಿರೆಂಟ್ಸ್ ದಯವಿಟ್ಟು ಪ್ರತಿ ಸೆಕೆಂಡ್ಗೂ ಪ್ಯಾನಿಕ್ ಆಗುವಂಥದ್ದು ಒಂದು ವಿಷಯ, ಸಣ್ಣ ಮಿಸ್ಟೇಕ್ಸ್ ನೀವು ದಯವಿಟ್ಟು ಮಾಡಬೇಡಿ. ಇನ್ನು ಉಳಿದಂತೆ ಅದಾಗ್ಯದ ಮಿಸ್ಟೇಕ್ಸ್ ಆದ್ರೆ ಎಡಿಟ್ ಆಪ್ಷನ್ ಅದಕ್ಕೆ ನಿಮ್ಗೆ ಓಕೆ. ಬಟ್ ನೀವಾಗಿ ಮಿಸ್ಟೇಕ್ಸ್ ಮಾಡ್ಕೊಂಡು ಮೊದಲೇ ಎಕ್ಸಾಮ್ ಫೀಸ್ ಹೆವಿ ಇದೆ, ಸೊ ನೀವು ಬರ್ಡನ್ ಮಾಡ್ಕೋಬೇಡಿ ದಯವಿಟ್ಟು. ಎಡಿಟ್ ಆಪ್ಷನ್ ಕೊಡ್ತಾರೆ, ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಮಾಡಿಸ್ತೀವಿ, ಅದೆರಡು ನಮ್ಮ ಜವಾಬ್ದಾರಿ. ಯಾಕಂದ್ರೆ ನಿಮ್ಗೆ ಸಮಸ್ಯೆ ಆಗಿದೆ, ಸುಮ್ಮನೆ KSP ಅವರಿಗೆ ಕೊಟ್ಬಿಟ್ಟಿದ್ರೆ ಬೆಸ್ಟ್ ಅಂತ ನಾನು ಎಷ್ಟೋ ಬಾರಿ, ನಾನು ಮುಂಚೆ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ನನ್ಗೆ ಅದೇ ಅನ್ಸಿತ್ತು, KSP ಅವ್ರಿಗೆ ಮಾಡಿ. ಯಾಕಂದ್ರೆ ಅಕ್ರಮ ಅದು ಸೆಕೆಂಡರಿ, ಬಟ್ ಅಪ್ಲಿಕೇಶನ್ ಆದ್ರೂ ಅವ್ರು ತೆಗೆದುಕೊಂಡು ಎಕ್ಸಾಮ್ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತೇನೋ. ಇದೆಲ್ಲ ಅವಾಂತರಗಳು ನೋಡಿದ್ರೆ ಇವನ್ ಟುಡೇ ಕೂಡ ಎಷ್ಟೋ ಜನ ಸರ್ವರ್ ಡೌನ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗದೆ ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರೆ, ನನಗೆ ಗೊತ್ತು. ಸೊ ಅದಕ್ಕೆ ದಯವಿಟ್ಟು ನನ್ನ ಕಡೆಯಿಂದ ಆನೆಸ್ಟ್ ಸಜೆಷನ್ ನಿಮ್ಗೆ ಕೊಡುವಂಥದ್ದು ಆ ಎರಡೂ ಆಗುತ್ತೆ, ವರಿ ಮಾಡ್ಕೋಬೇಡಿ. ಎಲ್ಲರೂ ಆರಾಮಾಗಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀರಿ. ಧನ್ಯವಾದಗಳು.